ಹಾಯ್ ಎಲ್ಲರಿಗೂ ಬಿಳಿಗಿರಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ರುಚಿಯಾಗಿರುವಂಥ ಬೇಸಿಗೆಯಲ್ಲಿ ಬಾಯಾರಿಕೆ ನೀಗಿಸುವಂಥ ಜ್ಯೂಸನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ತುಂಬ ರುಚಿಯಾಗಿರುತ್ತೆ ರಾಗಿ ಜ್ಯೂಸ್. ಇದಕ್ಕೆ ನಾವು ರಾಗಿ ನೀರಂತ ಕೂಡ ಹೇಳ್ತೀವಿ. 1 ಕಪ್ ರಾಗಿ, ಸ್ವಲ್ಪ ಕಾಯಿ ತುರಿ, 1 ಏಲಕ್ಕಿ, ಸ್ವಲ್ಪ ಬೆಲ್ಲ. ರಾಗಿಯನ್ನು 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದುಕೊಳ್ಳಿ. ಅದನ್ನು ಹುರಿದುಕೊಂಡು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ. 5 ರಿಂದ 10 ನಿಮಿಷ ಹುರ್ಕೊಂಡ್ರೆ ಸಾಕು. ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ರಿ. ಡ್ರೈ ಇರುವಾಗಲೇ ಪೌಡರ್ ಮಾಡಿ, ಏಕೆಂದರೆ ನೈಸ್ ಆಗಲಿಕ್ಕೆ ಅಷ್ಟೇ. ನೋಡಿ, ಪೌಡರ್ ಆದಮೇಲೆ ಅದಕ್ಕೆ ಕಾಯಿ ತುರಿ, ಬೆಲ್ಲ, 1 ಏಲಕ್ಕಿ, ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಈ ಜ್ಯೂಸ್. ಆರೋಗ್ಯಕ್ಕೆ ತಂಪು ಕೂಡ ಹೌದು. ಈ ಸುಡುವಂಥ ಬಿಸಿಲಿಗೆ ತುಂಬ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ರಾಗಿ ಜ್ಯೂಸ್ ರೆಡಿ ಆಯಿತು. ಅದನ್ನು ಗಾಳಿಸ್ಕೊಳ್ಬೇಕು. ನೋಡಿ, ಈ ಥರ ಗಾಳಿಸ್ಕೊಂಡು ನಂತರ ಕುಡೀರಿ. ಬಿಸಿಲಿಂದ ಬಂದ ಮೇಲೆ ಇದನ್ನು ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ. ದಾಹ ಕೂಡ ಕಡಿಮೆ ಆಗುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೂಪರಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ದಾಹ ಕೂಡ ಕಡಿಮೆ ಮಾಡುತ್ತೆ. ಬಿಸಿಲಿಗಂತೂ ಸೂಪರ್ ಆಗಿರುತ್ತೆ. ನೀವು ಹೊರಗಿಂದ ಬಂದ ಮೇಲೆ ಇದನ್ನು ಕುಡಿದ್ರೆ ದಾಹ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಐಸ್ ಕ್ಯೂಬ್ ಹಾಕಿದ್ರಂತೂ ಸೂಪರ್ ಆಗಿರುತ್ತೆ. ನೀವು ಫ್ರಿಜ್ನಲ್ಲಿ ಇಟ್ಟು ಕೂಡ ಕುಡಿಬಹುದು. ಇನ್ನೊಂದು ಹೆಸರು ಕಾಳು ನೀರು, 1 ಕಪ್ ಹೆಸರು ಕಾಳು, ಸೇಮ್ ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲ, 2 ಏಲಕ್ಕಿ. ಹೆಸರು ಕಾಳನ್ನು ಕೂಡ ತೊಳೆದುಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಸ್ವಲ್ಪ ಕೆಂಪಾಗಿ ಹುರ್ಕೊಳ್ಳಿ. ಹೆಸರು ಕಾಳನ್ನು ಹುರ್ಕೊಂಡು ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಯಾವುದಾದ್ರೂ ಅಷ್ಟೇ, ರಾಗಿ ಕೂಡ ಅಷ್ಟೇ, ಅದ್ರ ಸ್ಮೆಲ್ಲೇ ಬೇರೆ ಬರುತ್ತೆ. ನೋಡಿ, ಹೆಸರು ಕಾಳು ಮತ್ತು ಏಲಕ್ಕಿ ಹಾಕಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ನೀವು ಹುರಿದು ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ. ಅದಕ್ಕೆ ಕಾಯಿ ತುರಿ, ಹೆಸರು ಕಾಳಿಗೆ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ನೈಸಾಗಿ ರುಬ್ಕೊಳ್ಳಿ. ನೀವು ಹಾಗೆ ಮಾಡಿದ್ಕಿಂತ ಹುರಿದುಕೊಂಡಿದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಹೆಸರು ಕಾಳು ನೀರು ಕೂಡ ರೆಡಿ ಆಯಿತು. ಇದನ್ನು ಗಾಳಿಸ್ಬೇಕಂತ ಇಲ್ಲ. ಅದಕ್ಕೆ ನೀರು ಮಿಕ್ಸ್ ಮಾಡಿ ಕುಡೀರಿ. ತುಂಬ ರುಚಿಯಾಗಿರುತ್ತೆ. ಈ ಬೇಸಿಗೆಯಲ್ಲಿ ಕೂಡ ಸೂಪರ್ ಆಗಿರುತ್ತೆ. ನೀವು ಹೊರಗಿಂದ ಏನಾದರೂ ಕುಡಿಯೋಕ್ಕಿಂತ ಮನೇಲಿ ಮಾಡಿ ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೂಪರಾಗಿ ಕೂಡ ಬಂದಿದೆ. ಇದಕ್ಕೆ ಕೂಡ ಐಸ್ ಕ್ಯೂಬ್ ಹಾಕಿದ್ದೀನಿ. ನೀವು ಇದು ಹಾಕಲೇಬೇಕಂತ ಇಲ್ಲ. ಫ್ರಿಜ್ಜಲ್ಲಿ ಇಟ್ಕೊಳ್ಳ ಕುಡಿಬಹುದು. ಹಾಗೇನೂ ಕೂಡ ಕುಡಿಬಹುದು. ಆರೋಗ್ಯಕ್ಕೆ ತುಂಬ ಅಷ್ಟೇ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿದ್ರಷ್ಟೇ ಗೊತ್ತಾಗುತ್ತೆ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ಕೂಡ ಮಾಡಿದ್ದೀನಿ. ಎಳ್ಳು ನೀರಂತ ಬಿಳಿ ಎಳ್ಳು ಸಿಗತ್ತೆ ಅಲ್ವಾ, ಅದು 1 ಕಪ್ ಬಿಳಿ ಎಳ್ಳು, ಸ್ವಲ್ಪ ಕಾಯಿ ತುರಿ, 2 ಏಲಕ್ಕಿ, ಸಣ್ಣಗೆ ಹೆಚ್ಚಿದ 2 ಶುಂಠಿ, ಒಂದು ಅರ್ಧ ಇಂಚ್ ಶುಂಠಿ ಮತ್ತು 1 ಕಪ್ ಬೆಲ್ಲ, 5 ರಿಂದ 6 ಮೆಣಸಿನಕಾಳು. ಎಳ್ಳನ್ನು ಸ್ವಲ್ಪ ಹುರ್ಕೊಳ್ಳಿ. ನಾನು ಯಾಕೆ ಹುರ್ಕೊಳ್ತಾ ಇದ್ದೀನಿ ಅಂದರೆ ಅದ್ರ ರುಚಿನೇ ಬೇರೆ ಕೊಡುತ್ತೆ ಹುರ್ಕೊಂಡ್ರೆ. ಎಳ್ಳನ್ನು ಮಿಕ್ಸಿಯಲ್ಲಿ ಹಾಕಿ ಹುರಿದುಕೊಂಡಂತ ಅದಕ್ಕೆ ಕಾಯಿ ತುರಿ,
ಸಣ್ಣ ಶುಂಠಿ, ಏಲಕ್ಕಿ, 2 ಏಲಕ್ಕಿ ಹಾಕಿದ್ದೀನಿ, ಸಣ್ಣ ಶುಂಠಿ ಹಾಕಿದ್ದೀನಿ, 5ರಿಂದ 6 ಮೆಣಸಿನಕಾಳು ಹಾಕಿದ್ದೀನಿ. ಮೆಣಸಿನಕಾಳು ಹಾಕಿದ್ರಂತೂ ಶುಂಠಿ ಹಾಕಿದರೆ ತುಂಬ ರುಚಿ ಕೊಡುತ್ತೆ. ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ರುಚಿ. ನೀವು ಯಾವುದೇ ಜ್ಯೂಸಿಗೆ, ಮಾವಿನ ಜ್ಯೂಸಿಗಾದರೂ ಶುಂಠಿ ಸ್ವಲ್ಪ ಮೆಣಸಿನಕಾಳು ಹಾಕಿದರೆ ತುಂಬ ಸೂಪರ್ ಆಗಿರುತ್ತೆ. ಇದು ಕೂಡ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ನೀವು ಬಿಸಿಲಿಂದ ಬಂದಾಗ ಬೇಕಾದರೂ ಕುಡಿದು ನೋಡಿ, ನಿಮಗೆ ಗೊತ್ತಾಗತ್ತೆ. ಬಾಯಾರಿಕೆ ಕೂಡ ನೀಗಿಸುತ್ತೆ, ದಾಹ ಕೂಡ ಕಡಿಮೆ ಆಗುತ್ತೆ. ನೋಡಿ, ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ. ಎಳ್ನೀರು ಕೂಡ ರೆಡಿ ಆಯಿತು. ಬಿಸಿಲಿನಿಂದ ನಿಮ್ಮನೆಗೆ ಯಾರಾದರೂ ನೆಂಟರು ಬಂದಾಗ ಈ ರೀತಿ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ಕೂಡ ಕುಡಿತಾರೆ, ತುಂಬ ರುಚಿ ಕೂಡ ಆಗತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಬಿಳಿ ಎಳ್ಳಿನ ನೀರನ್ನು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹೌದು, ತುಂಬ ಒಳ್ಳೆಯದು, ತುಂಬ ರುಚಿ ಕೂಡ ಹೌದು. ನೀವು ಒಮ್ಮೆ ಟ್ರೈ ಮಾಡಿ. ಇದು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಇಷ್ಟವಾಗ್ಬೋದು, ಒಮ್ಮೆ ಟ್ರೈ ಮಾಡಿ ನೋಡಿ. ಹೊರಗಡೆಯಲ್ಲಿ ಸಿಗುವಂಥ ತಂಪು ಪಾನೀಯಗಳನ್ನು ಸೇವಿಸಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವ ಬದಲು ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳನ್ನು ಬಳಸಿ 3 ರೀತಿಯ ಜ್ಯೂಸ್ಗಳನ್ನು ಮಾಡಿ ತೋರಿಸಿದ್ದೀನಿ ನೋಡಿ. ನೀವು ಕೂಡ ಮಾಡಿ